ಬಾರಿ ಮೈಸೂರಲ್ಲಿ ನಿಮ್ಮ ಆಯ್ಕೆ ಸರ್? ನಮ್ಮ ಆಯ್ಕೆ ಯದುವೀರ್. ಯಾಕೆ ಸರ್ ಯದುವೀರ್? ಯದುವೀರ್ ಯಾಕೆ ಅಂತಂದರೆ ಮೈಸೂರಿನಲ್ಲಿ ಹುಟ್ಟಿ ಬೆಳೆದಿರೋಂಥವ್ರು, ಬಂದು ವಾಸ ಮಾಡ್ತಾ ಇರೋಂಥವ್ರು. ಈ ಮೈಸೂರು ಮಹಾರಾಜರಿಲ್ಲ ಅಂದರೂ ಇವತ್ತು ಪ್ರಜಾಪ್ರಭುತ್ವ ಇದೆ ಅಂದ್ರೂ ಅವ್ರಿಗೆ ಸಾಯೋವರೆಗೂ ಓಟ್ ಹಾಕ್ತಾ ಇರಬೇಕು ಜನ. ಯಾಕೆ ಅಂತಂದರೆ ಮೈಸೂರು ಮಹಾರಾಜರ ಕಾಲದಲ್ಲಿ ಆಸ್ಪತ್ರೆಗಳು ಅನ್ನೋದಾಯಿತು. KRS ಅಣೆಕಟ್ಟು ಕಟ್ಟಿ ನೀರು ಎಂಥ ಬರಗಾಲದಲ್ಲೂ ನೀರು ಇಲ್ಲದೆ ಇರೋ ಹಾಗೆ, ಕುಡಿಯೋ ನೀರಿಗೆ ತೊಂದರೆ ಇಲ್ಲದೆ ಇರೋ ಹಾಗೆ ಮೈಸೂರನ್ನ ಕಾಪಾಡೋದು ಮೈಸೂರು ಮಹಾರಾಜರು. ಈ ಥರ ಇರಬೇಕಾದ್ರೆ ಆ ಒಂದು ಋಣಕ್ಕಾದ್ರೂ ಮೈಸೂರು ಜನ ಮಹಾರಾಜರು ಯಾವುದೇ ಪಕ್ಷದಲ್ಲಿ ನಿಂತ್ಕೊಂಡ್ರು ಅವ್ರಿಗೆ ಓಟ್ ಹಾಕಿದ್ರೆ ಆ ಋಣನ ನಾವು ತೀರಿಸ್ದಾಗುತ್ತೆ. ಅದರಿಂದ ಯದುವೀರ್ ಅವ್ರಿಗೆ ಓಟ್ ಹಾಕೋದು ನ್ಯಾಯ. ಯದುವೀರ್ ಅವ್ರಿಗೆ ಓಟ್ ಹಾಕೋದು ನ್ಯಾಯ. ಎಸ್, ಈಗ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಲಕ್ಷ್ಮಣ್ ಅವರೆಲ್ಲ ಕೇವಲ ಮನುಷ್ಯರು. ಈಗಾಗಲೇ ಒಂದು ಸಾರಿ ಇಂಡಿಪೆಂಡೆಂಟ್ ಆಗಿ MLA ಎಲೆಕ್ಷನ್ ನಿಂತು ಸೋತಿದ್ದಾರೆ. ಇನ್ನೊಂದು ಸಾರಿ ಯಾವುದು ಪದವೀಧರ ಕ್ಷೇತ್ರಕ್ಕೆ ಅದಕ್ಕೆ ನಿಂತು ಸೋತಿದ್ದಾರೆ. ಆಮೇಲೆ ಮಾತಲ್ಲಿ ತೂಕ ಇಲ್ಲ. ಮತ್ತು ಪಕ್ಷನೇ ಇವತ್ತು ದಿವಸ ಸಿದ್ದರಾಮಯ್ಯನಿಂದ ಮೊದಲುಗೊಂಡು ಎಲ್ಲರೂ ಜಾತೀಯತೆ ಅನ್ನೋದು ಮಾಡಿಕೊಂಡು ಜಾತೀಯತೆ ಅನ್ನೋದನ್ನು ಬೆಳೆಸ್ಕೊಂಡು ಹೋಗ್ತಾ ಇರುವಂಥ ಪಕ್ಷ ಕಾಂಗ್ರೆಸ್ ಮಾತ್ರ. ಯದುವೀರು ಬಿಜೆಪಿ ಮೋದಿ ಖಂಡಿತ. ಯಾಕೆ ಸರ್ ಸ್ಪೆಸಿಫಿಕ್ಲಿ ಮೋದಿ ಬಿಜೆಪಿ ಸರ್ ಏನಕ್ಕೆ ಅಂತಂದ್ರೆ ಈಗ ಆಚೆ ಕಡೆ ನಾವು ಬೇರೆ ದೇಶಗಳ ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ. ಇಲ್ಲ ಈಗ 50-50 ಬಿಜೆಪಿಗೂ ಕೆಲವರು ಬಿಜೆಪಿ ಬೇಕು ಅಂತಾರೆ, ಕೆಲವರು ಕಾಂಗ್ರೆಸ್ ಬೇಕು ಅಂತಾರೆ. ಬಟ್ ನಮಗೆ ದೇಶ ಮುಖ್ಯ, ಇಂಪಾರ್ಟೆಂಟು. ಈಗ ಬಾಂಗ್ಲಾದೇಶ ನೋಡ್ತಾ ಇದ್ದೀವಿ, ಶ್ರೀಲಂಕಾ ನೋಡ್ತಾ ಇದ್ದೀವಿ, ಪಾಕಿಸ್ತಾನ ಪರಿಸ್ಥಿತಿ ನೋಡ್ತಾ ಇದ್ದೀವಿ, ಜೊತೆಗೆ ಅಫ್ಘಾನಿಸ್ತಾನ ಪರಿಸ್ಥಿತಿಗಳು ನೋಡ್ತಾ ಇದ್ದೀವಿ. ಹೌದು. ಸೊ ನಾವು ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ. ಇವಾಗ ಏನೋ ಒಂದು ಮನೆಗೆ ತಗೊಂಡು ಹೋಗ್ತಾ ಇದ್ದೀವಿ, ಉಸಿರಾಡ್ತಾ ಇದ್ದೀವಿ ಅಂದರೆ ಬಿಜೆಪಿ ಬೇಕು ಸರ್. ಕಾಂಗ್ರೆಸ್ ಇದ್ರೆ ದೇಶನ ಮಾರ್ಬಿಡ್ತಾರೆ. ಎಸ್, ಈಗ ಮೋದಿ ಇವರು ಪ್ರತಾಪ್ ಸಿಂಹ ಅವರು ಮೈಸೂರಲ್ಲಿ 10 ವರ್ಷ ಸಂಸದರಾಗಿದ್ರು. ಅವ್ರಿಗೆ ಈ ಬಾರಿ ಟಿಕೆಟ್ ಸಿಕ್ಲಿಲ್ಲ. ಟಿಕೆಟ್ ಸಿಕ್ಕಿ ಆ ಸಂದರ್ಭದಲ್ಲಿ ನಿಮ್ ಬೇಜಾರ ಏನಾದ್ರು ಆಯ್ತಾ ಅಂತೇಳಿ? ಆ ಟೈಮಲ್ಲಿ ಬೇಜಾರಾಯಿತು. ಮುಂದೆ ಆಮೇಲೆ ಏನಂದ್ರೆ ಈಗ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಏನು ಮೋಸ ಮಾಡಿಲ್ಲ. ಮುಂದೆ ಏನಾದ್ರು ಯಾವುದು ಬೇರೆ ರೀತಿಲಿ ಉಪಯೋಗ ಮಾಡ್ಕೊಳುತ್ತೆ, ಯೂಸ್ ಮಾಡ್ಕೊತಾರೆ. ನೆಕ್ಸ್ಟ್ MLC ಮಾಡ್ಬೋದು, ಇಲ್ಲ MLA ಎಲೆಕ್ಷನ್ ಮಾಡಿ ನಾಳೆ ದಿನ ಭವಿಷ್ಯ ಚೆನ್ನಾಗಿದ್ದು CM ಆಗ್ಬೋದು. ಅವರು ಕರ್ನಾಟಕ CM ಆಗ್ಬೋದು ಬಿಜೆಪಿನಲ್ಲಿ. ಸೊ ಆ ಥರ ಕ್ಯಾಂಡಿಡೇಟ್ ಅವರು. ಈಗ ಮೈಸೂರು ಬೆಂಗಳೂರು ರೋಡ್ ಮಾಡಿರೋದಿರ್ಬೋದು, ತುಂಬ ಡೆವಲಪ್ ಮಾಡಿದ್ದಾರೆ ಮೈಸೂರಲ್ಲಿ. ಇವಾಗೆಲ್ಲ ನೋಡ್ತಾರೆ, ರಿಂಗ್ ರೋಡಲ್ಲೆಲ್ಲ ಇರ್ಬೋದು, LED ಬಲ್ಬ್ಗಳಿರ್ಬೋದು, ಚೆನ್ನಾಗಿದೆ ಸರ್, ಸೇಫಾಗಿ. ಸೊ ಅದರಿಂದ ಪ್ರತಾಪ್ ಸಿಂಹ ಅವರು ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಮುಂದೆ ಬಿಜೆಪಿಯಿಂದ. ಸೊ ಆ ಥರ. ಥ್ಯಾಂಕ್ ಯು. ನಿಮ್ಮ ಹೆಸರು? ಮಧು ಅಂತ. ನಿಮ್ಮ ಹೆಸರು? ಭವ್ಯ. ನಿಮ್ಮ ಆಯ್ಕೆ ಮೇಡಮ್ ಈ ಸಲ? ಬಿಜೆಪಿ. ಆಲ್ವೇಸ್ ಬಿಜೆಪಿನೇ. ಯಾಕೆ ಮೇಡಮ್ ಆಲ್ವೇಸ್ ಬಿಜೆಪಿ? ಹೇಳಿದ್ರಲ್ಲ, ಎಷ್ಟೇ ಸಾಕಲ್ವಾ? ಒಡೆಯರ್ ಅಂತನಾ ಅಥವಾ ಮೋದಿ ಮುಖ? ಒಡೆಯರ್ ಅಂತಲ್ಲ, ಆ ಜಾಗದಲ್ಲಿ ಯಾರೇ ಇದ್ರು ಅಷ್ಟೇ. ಇವಾಗ ಕಾಂಗ್ರೆಸ್ ಬಂದು ಏನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವಾಗೆಲ್ಲ ಅದು 2,000 ರೂಪಾಯಿ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಅದನ್ನೆಲ್ಲ ಹೇಳ್ತಾರೆ. ಬಟ್ ಬಿಜೆಪಿ ತುಂಬಾ ಇದಾಗೈತೆ, ಯೂಸ್ ಆಗುತ್ತೆ ಮುಂದೆ. ಆಲ್ವೇಸ್ ಯಾವಾಗಲೂ ಬಿಜೆಪಿನೇ ಇಷ್ಟಪಡ್ತೀವಿ ನಾವು, ಯಾವಾಗ್ಲೂ. ಇಲ್ಲ ಮಾಡೋದು ಇಲ್ಲ. ಯಾಕೆ ಅಂತ ಹೇಳಿದ್ರೆ 1947 ಇಸ್ವಿ ನಡೆದು ಇಲ್ಲಿ ಗಂಟ ರಾಮ ಜನ್ಮಭೂಮಿ ಯಾರೂ ಮಾಡಿರಲಿಲ್ಲ. ಈ ಸಲ ಮೋದಿ ಯಾರು ಮಾಡಿಕೊಟ್ಟಿದ್ದಾರೆ, ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.